ಜಾತ್ಯತೀತ ಜನತಾ ಪಕ್ಷದ ಶಿರಹಟ್ಟಿ ನಗರ ಘಟಕದ ವತಿಯಿಂದ ನಗರ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಸೇರಿ ಇಂದು ಶಿರಹಟ್ಟಿಯ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಹಾಗೂ ಪೌರ ಕಾರ್ಮಿಕರಿಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಾತ್ಯತೀತ ನಗರ ಘಟಕ ಅಧ್ಯಕ್ಷರಾದ ರಾಯಸಾಬ್ ಡಾಲಾಯತ್ ಅವರು, ಪ್ರವಾದಿ ಮುಹಮ್ಮದ್ ಅವರು ಮನುಕುಲಕ್ಕೆ ಶಾಂತಿ, ಕರುಣೆ ಮತ್ತು ಮಾನವೀಯತೆಯ ಮಾರ್ಗವನ್ನು ತೋರಿಸಿಕೊಟ್ಟರು. ಅಜ್ಞಾನದ ಕಗ್ಗತ್ತಲಲ್ಲಿದ್ದ ಸಮಾಜದಲ್ಲಿ ಸಮಾನತೆ, ಸತ್ಯ ಮತ್ತು ಸಹೋದರತೆಯ ಸಂದೇಶವನ್ನು ಸಾರಿದರು. ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಲು ಮತ್ತು ಬಡವರಿಗೆ ಸಹಾಯ ಮಾಡಲು ಅವರು ನಮಗೆ ಕಲಿಸಿದರು. ಪ್ರವಾದಿಯವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡೋಣ. ನಾಡಿನ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಂದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಫಕೀರಪ್ಪ ತುಳಿ, ತಾಲೂಕಾ ಅಧ್ಯಕ್ಷರಾದ ಶರಣಪ್ಪ ಹೂಗಾರ್, ತಾಲೂಕಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಮೆಹಬೂಬ್ ಸಾಬ್ ಕನಕವಾಡ್, ಮಹಿಳಾ ತಾಲೂಕಾ ಅಧ್ಯಕ್ಷರಾದ ಲಲಿತಾ ಕಲ್ಲಪ್ಪನವರು, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಪರಬತ, ನಜೀರ್ ಆದ್ರಳ್ಳಿ, ಶಿವು ಪಾಟೀಲ, ಬಸು ಕಲ್ಲಪ್ಪನವರು, ಸಮಾಜದ ಮುಖಂಡರು ಹಾಗೂ ಪಕ್ಷದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದರಿ, ಕರಾಳ ಸತ್ಯ ನ್ಯೂಸ್, ಶಿರಹಟ್ಟಿ. ಈಗೇನೆ ನಮ್ಮ ಪೌರ ಕಾರ್ಮಿಕರು ಏನು ಊರಿನೊಳಗೆ ಸ್ವಚ್ಛತಾ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ಈ ಗೌರವಯುತವಾಗಿ ನಡೆಸ್ಕೊಳ್ಳೋದು ಕೂಡ ಅದು ಒಂದು ಸನ್ಮಾನ ಅಂತ ನನ್ನೊಂದು ಅಭಿಪ್ರಾಯ. ಯಾಕಂತಂದ್ರೆ ಈಗ ಅವರು ಪಟ್ಟಣದ ಒಂದು ಸ್ವಚ್ಛತೆ ಕಾಪಾಡುವುದ್ರ ಜೊತೆಗೆ ನಿಮ್ಮ ಕುಟುಂಬದ ಎಲ್ಲರ ಸದಸ್ಯರ ಆರೋಗ್ಯವನ್ನು ಕಾಳಜಿ ಮಾಡ್ತಾ ಇದ್ದಾರೆ ಅಂತಲೇ ನೀವು ಅದನ್ನು ತಿಳ್ಕೋಬೇಕು. ಅದು ನಿಸ್ವಾರ್ಥವಾದಂಥ ಸೇವೆ, ಭಾಳ ಪವಿತ್ರವಾದಂಥ ಸೇವೆ. ಆ ಒಂದು ಸೇವೆ ದೇವರಿಗೆ ಅರ್ಪಣೆ ಆಗುವಂಥದ್ದು. ಹಾಗಾಗಿ ಅವರನ್ನು ನೀವು ಗೌರವಯುತವಂತ ಕಾಣಬೇಕು. ಮತ್ತು ಅದಲ್ಲದೆ ಅವ್ರು ಮಾಡ್ತಕ್ಕಂಥ ಕೆಲಸದ ಜೊತೆಗೇನೆ ಅವ್ರು ಏನು ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಸಹಕಾರ, ಪ್ರೋತ್ಸಾಹ ಕೊಡಬೇಕು. ಅವರು ಕೆಲಸ ಮಾಡಿಕೊಂಡು ಮುಂದೆ ಹೋಗ್ತಾರೆ, ಮತ್ತು ಹಿಂದಿನಿಂದ ನೀವು ಕಸ ಹಾಕೋದು ಯಾರೇ ಆಗಿರ್ಬೋದು. ನೀವು ಅಂತಂದರೆ ಇಲ್ಲಿ ಊರಿನ ಯಾವುದೇ ಒಬ್ಬ ಸಾರ್ವಜನಿಕರು ಅಂತ ನಾನು ಹೇಳ್ತಾ ಇರೋದು. ಅದನ್ನು ಅವರ ಶ್ರಮ, ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಶ್ರಮ ತೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗುತ್ತೆ. ಹಂಗಾಗಿ ನಿಮ್ಮದು ಸಹಕಾರ ಇತ್ತಂತಂದರೆ ಅದು ಇನ್ನೂ ಕೂಡ ನೀವಲ್ಲಿ ವಾಸ ಮಾಡೋರು, ನಿಮ್ಮ ಮಕ್ಕಳು ಇರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ಅವರೆಲ್ಲರ ಆರೋಗ್ಯ ಕಾಳಜಿ ದೃಷ್ಟಿಯಿಂದ